ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಚಿಕಿತ್ಸೆಗಳ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ನಾರಾಯಣ ಕ್ಯಾನ್ಸರ್ ಕೇರ್ನಲ್ಲಿ ವಿಕಿರಣ ಚಿಕಿತ್ಸಕರಾಗಿರುವ ಡಾಕ್ಟರ್ ನಡಹಳ್ಳಿ ರವಿ ಅವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಡಹಳ್ಳಿ ರವಿ ಅಂತ. ನಾನು ನಾರಾಯಣ ಕ್ಯಾನ್ಸರ್ ಕೇರ್ ಶಿವಮೊಗ್ಗದಲ್ಲಿ ವಿಕಿರಣ ಚಿಕಿತ್ಸಕನಾಗಿದ್ದೀನಿ. ಈಗ ನಾವು ಈ ಕ್ಯಾನ್ಸರ್ ಅಥವಾ ಅರ್ಬುದ ಟ್ರೀಟ್ಮೆಂಟ್ ಭಾಗಕ್ಕೆ ಬರೋಣ. ಇದರಲ್ಲಿ ಸಾಮಾನ್ಯವಾಗಿ 3 ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ ಟ್ರೀಟ್ಮೆಂಟಲ್ಲಿ. ಒಂದು ಈ ಅರ್ಬುದ ಸರ್ಜರಿ ಅಂದರೆ ಕ್ಯಾನ್ಸರ್ ಸರ್ಜರಿ ಅಥವಾ ಆಂಕೋ ಸರ್ಜರಿ. ಎರಡನೇದು ಇರೋದು ಮೆಡಿಕಲ್ ಆಂಕಾಲಜಿ ಅಂದರೆ ಅದು ಕೀಮೋಥೆರಪಿ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಮೂರನೇದು ವಿಕಿರಣ ಚಿಕಿತ್ಸೆ. ಈಗ ನಾವು ವಿಕಿರಣ ಚಿಕಿತ್ಸೆ ಬಗ್ಗೆ ಮಾತಾಡೋಣ. ಇದರ ಹಿಸ್ಟ್ರಿಗೆ ಹೋದರೆ 1895 ವೆಲ್ಹಮ್ ಕಾನ್ರಾಡ್ ರಾಂಟ್ಜರ್ ಅವರು ಈ ಕ್ಷಕಿರಣ ಅಥವಾ ಎಕ್ಸ್ರೇಯನ್ನು ಕಂಡುಹಿಡಿತಾರೆ. ಹಾಗೆಯೇ 1896 ಬೆಕ್ಯುರಲ್ ಅವರು ರೇಡಿಯೋ ಆಕ್ಟಿವಿಟಿ ಬಗ್ಗೆ, ಮತ್ತೆ 1897 ಹಾಗೆ ಮೇರಿ ಕ್ಯೂರಿ ಹಾಗೂ ಪೇರಿ ಕ್ಯೂರಿ ಅವರು ಈ ರೇಡಿಯಂ ಪದಾರ್ಥವನ್ನು ಯಾವುದು ನಾರ್ಮಲ್ ಆಗಿ ಅದು ಈ ಅಯನೈಸಿಂಗ್ ರೇಡಿಯೇಷನ್ ಅನ್ನು ಎಮಿಟ್ ಮಾಡುತ್ತೆ ಅದನ್ನು ಕಂಡುಹಿಡಿತಾರೆ. ಹಾಗೆ ಅವರ ಮಗಳು ಆದ ಐರಿನ್ ಜೋಲಿಯಟ್ ಕ್ಯೂರಿ ಅವರು 1930 ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿಯನ್ನು ಕಂಡುಹಿಡಿತಾರೆ. ಸೊ ಇವಿಷ್ಟು ಆ್ಯಕ್ಚುಲಿ ನಮ್ಮ ವಿಕಿರಣ ಚಿಕಿತ್ಸೆಯಲ್ಲಿ ಇಂಪಾರ್ಟೆಂಟ್ ಹಂತಗಳು. 1895 ಏನು ಕ್ಷಕಿರಣವನ್ನು ಕಂಡುಹಿಡಿದಾಗಿರುತ್ತೆ ಅದನ್ನು ಸಾಮಾನ್ಯವಾಗಿ ನಾವು ಡಯಾಗ್ನೋಸ್ಟಿಕ್ ಪ್ರೊಸೀಜರಿಗೆ ಯೂಸ್ ಮಾಡ್ತಾ ಇದ್ವಿ ಮುಂಚೆ. ಅಂದರೆ ಕಿಲೋ ವೋಲ್ಟೇಜ್ ಎಕ್ಸ್ರೇಸ್. ಈ ಎಕ್ಸ್ರೇ ಅಂದರೆ ಆದಷ್ಟು ಈ ಬರೀ ಡಯಾಗ್ನೋಸಿಸ್ ಸಲುವಾಗಿ ಏನು ಯೂಸ್ ಮಾಡ್ತೀವಿ ಅದು. ಆದರೆ ಅದನ್ನೇ ಆ್ಯಕ್ಚುಲಿ ಮೆಗಾ ವೋಲ್ಟೇಜ್ ಎಕ್ಸ್ರೇ ಆದವಾಗ ಅದನ್ನು ಈ ಟ್ರೀಟ್ಮೆಂಟಿಗೂ ಯೂಸ್ ಮಾಡ್ತೀವಿ. ಆವಾಗ ಅದನ್ನು ಫೋಟಾನ್ಸ್ ಅಂತ ಕರಿತೀವಿ. ಅದೇ ರೀತಿ ಈ 1930 ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಏನು ಕಂಡು ಹಿಡಿದಾಯಿತು. ಅದರ ನಂತರ ಈ ಕೋಬಾಲ್ಟ್ 59 ಇರುವಂಥದ್ದನ್ನು ಕೋಬಾಲ್ಟ್ 60 ಕನ್ವರ್ಟ್ ಮಾಡಿ ನಾವು ಈ ವಿಕಿರಣ ಚಿಕಿತ್ಸೆಗೆ ಅದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದೇ ರೀತಿಯಿಂದ ಬಹಳಷ್ಟು ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸನ್ನು ಕೂಡ ನಾವು ಈಗ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ಈಗ ವಿಕಿರಣ ಚಿಕಿತ್ಸೆ ಅಂದರೆ ಈ ಅಯನೈಸಿಂಗ್ ರೇಡಿಯೇಷನನ್ನು ನಾವು ಯಾವ ರೀತಿಯಿಂದ ಯೂಸ್ ಮಾಡ್ತೀವಿ. ಅದಕ್ಕೆ ಒಂದು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಥೆರಪಿ ಅಂದರೆ ದೂರದಿಂದ ವಿಕಿರಣ ಚಿಕಿತ್ಸೆಯನ್ನು ಮಾಡುವಂಥ ಪದ್ಧತಿ. ಅದಕ್ಕೆ ಟೆಲಿರೇಡಿಯೋಥೆರಪಿ ಅಂತಲೂ ಹೇಳ್ತೀವಿ. ಇನ್ನೊಂದಿರೋದು ಹತ್ತಿರದಿಂದ ಟ್ರೀಟ್ಮೆಂಟ್ ಮಾಡೋದು, ಅದಕ್ಕೆ ಬ್ರ್ಯಾಕಿಥೆರಪಿ ಅಂತ ಹೇಳ್ತೀವಿ. ಇನ್ನೊಂದು ಸರ್ಫೇಸ್ ಮೌಲ್ಡ್ ಅಂತ ಹೇಳ್ತೀವಿ. ಇವೆಲ್ಲ ಹತ್ತಿರದಿಂದ ಟ್ರೀಟ್ಮೆಂಟ್ ಮಾಡುವಂಥದ್ದು ಪದ್ಧತಿ. ಸೊ ಈ ಟೆಲಿರೇಡಿಯೋಥೆರಪಿಯಲ್ಲೂ ಕೂಡ ಬಹಳಷ್ಟು ಮೆಷಿನ್ಸ್ಗಳಿದೆ. ಒಂದು ಈ ಕೋಬಾಲ್ಟ್ 60 ಮಷೀನ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಆಗಲಿ, ಇನ್ನೊಂದಿರುವಂಥದ್ದು ಲೀನಿಯರ್ ಆಕ್ಸಲರೇಟರ್ಸ್ ಅಂತ ಹೇಳ್ತೀವಿ. ಸೊ ಇದು 2 ಇಂಪಾರ್ಟೆಂಟ್ ಮಷೀನ್ಸನ್ನು ಈಗ ನಾವು ಯೂಸ್ ಮಾಡ್ತೀವಿ. ರೇಡಿಯೋ ಆಕ್ಟಿವ್ ಕೋಬಾಲ್ಟನ್ನು ಸೋರ್ಸ್ ಹೆಡ್ಡಲ್ಲಿ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡುವಂಥ ಮಷೀನ್ ಏನಿದೆ ಅದಕ್ಕೆ ಕೋಬಾಲ್ಟ್ 60 ಮಷೀನ್ ಹೇಳ್ತೀವಿ. ಬಹಳಷ್ಟು ಕಂಪನೀಸಿಂದು ಈ ಕೋಬಾಲ್ಟ್ 60 ಮಷೀನ್ಸ್ ಇದೆ. 1990s 2000 ಬಹಳಷ್ಟು ಸೆಂಟರ್ಸ್ಗಳಲ್ಲಿ ಈ ಕೋಬಾಲ್ಟ್ 60 ಮಷೀನ್ಸೇ ಇತ್ತು. ಈಗಿರುವಂಥ ಒಂದು ಟ್ರೀಟ್ಮೆಂಟ್ ಪದ್ಧತಿ ಈ ಟೆಲಿ ರೇಡಿಯೋಥೆರಪಿಯಲ್ಲಿ ಇರೋದು ಲೀನಿಯರ್ ಆಕ್ಸಲರೇಟರ್ ಅಂತ ಹೇಳ್ತೀವಿ. ಅದರಲ್ಲಿ ಮೆಗಾ ವೋಲ್ಟೇಜ್ ಎಕ್ಸ್ರೇಸನ್ನು ಯೂಸ್ ಮಾಡ್ತೀವಿ. ಅದು ಬಹಳಷ್ಟು ವೇರಿಯಸ್ ಎನರ್ಜೀಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಈ ಲೀನಿಯರ್ ಆಕ್ಸಲರೇಟರ್ ಅದನ್ನು ಆ್ಯಕ್ಚುಲಿ ಬಹಳಷ್ಟು ಟೈಪ್ ಇನ್ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಅಂದರೆ ಪ್ಲ್ಯಾನಿಂಗ್ ಟೆಕ್ನಿಕ್ಸನ್ನು ಬಹಳ ಬೇರೆ ಬೇರೆ ಟೈಪ್ ಇನ್ ಪ್ಲ್ಯಾನಿಂಗ್ ಟೆಕ್ನಿಕ್ಸ್ ಇದೆ. ಲೈಕ್ ಕನ್ಫರ್ಮಲ್ ರೇಡಿಯೇಷನ್ ಥೆರಪಿ ಅಂದರೆ ಈಗ ಟ್ಯೂಮರ್ ಎಷ್ಟಿದೆ ಅದಕ್ಕೆ ಒಂದು ಸ್ವಲ್ಪ ಮಾರ್ಜಿನ್ ಕೊಟ್ಟು ಆದಷ್ಟು ಕಮ್ಮಿ ನಾರ್ಮಲ್ ಜಾಗಕ್ಕೆ ವಿಕಿರಣ ಹೋಗ್ದಂಗೆ ನಾವು ನೋಡ್ಕೋಬೋದು. ಸೊ ಅದಕ್ಕೆ ಕನ್ಫರ್ಮಲ್ ರೇಡಿಯೇಷನ್ ಥೆರಪಿ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಯಾವ್ಯಾವುದಿದೆ ಅದರಲ್ಲಿ ಈ 3D CRT, IMRT ಅಂದರೆ ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ,
ಇಮೇಜ್ ಗೈಡೆಡ್ ರೇಡಿಯೋಥೆರಪಿ, ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ, ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ. ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂದರೆ ಒಂದೇ ಸಾರಿ ಟ್ರೀಟ್ಮೆಂಟ್ ಕೊಡುವಂಥ ಫೆಸಿಲಿಟಿ. ಸೊ ಅದು ಸಾಮಾನ್ಯವಾಗಿ ಈ ಬ್ರೈನ್ ಟ್ಯೂಮರ್ಸಲ್ಲಿ ಯೂಸ್ ಮಾಡ್ತೀವಿ. ಇನ್ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಅಂದರೆ ಬಹಳ ಒಂದು ಉನ್ನತ ಮಟ್ಟವಾದ ಒಂದು ವಿಕಿರಣ ಚಿಕಿತ್ಸಾ ಪದ್ಧತಿ. ಅದು ಬ್ರೈನ್ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲೇ ಮಾಡಿದ್ರು ಅದಕ್ಕೆ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಹೇಳ್ತೀವಿ. ಮತ್ತು ಸಾಮಾನ್ಯ 1 to 6-7 ಫ್ರ್ಯಾಕ್ಷನ್ವರೆಗೂ ಇರುತ್ತೆ. ಇನ್ನು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋಥೆರಪಿ ಮತ್ತು ಪ್ರೋಟಾನ್ ಥೆರಪಿ. ಈಗ ಪ್ರಶ್ನೆ ಬರುತ್ತೆ ಏನು ಅಂದರೆ, ಡಾಕ್ಟ್ರೇ ಎಷ್ಟು ದಿವಸ ಕರೆಂಟ್ ಶಾಖ ತಗೋಬೇಕು ಅಂತ ಪ್ರಶ್ನೆ ಬರುತ್ತೆ. ಈ ಕರೆಂಟ್ ಶಾಖ ಅದು ಡಿಪೆಂಡ್ ಆಗೋದು ಇಂಟೆಂಟ್ ಮೇಲೆ. ಅಂದರೆ ಅದು ರ್ಯಾಡಿಕಲ್ಲು, ಅಡ್ಜುವೆಂಟ್ ಮತ್ತು ಪ್ಯಾಲಿಯೇಟಿವ್, ಇದು 3 ಟೈಪಿನ ವಿಕಿರಣ ಚಿಕಿತ್ಸೆಯನ್ನು ನಾವು ಸಾಮಾನ್ಯವಾಗಿ ಮಾಡ್ತೀವಿ. ರ್ಯಾಡಿಕಲ್ ಅಂದರೆ ಡೆಫಿನೆಟಿವ್ ರೇಡಿಯೇಷನ್ ಥೆರಪಿ, ಅಂದರೆ ವಿಕಿರಣ ಚಿಕಿತ್ಸೆನೇ ಪ್ರಮುಖವಾದ ಒಂದು ಉಪಶಮನಗೊಳಿಸುವಂಥ ಒಂದು ಪದ್ಧತಿ. ಅಡ್ಜುವೆಂಟ್ ಅಂದರೆ ಈಗ ಸರ್ಜರಿ ಆಗಿರುತ್ತೆ ಪೇಷಂಟಿಗೆ, ಮತ್ತು ಅಲ್ಲಿ ಟ್ಯೂಮರ್ ಬೆಡ್ಡಲ್ಲಿ ಏನಾದರೂ ಸ್ವಲ್ಪ ಕೋಶಗಳು ಉಳಿದಿದ್ದರೆ ಅಥವಾ ಆ ಲಿಂಫ್ ನೋಡ್ಸಿಗೆ ಏನಾದ್ರು ಸ್ಪ್ರೆಡ್ ಆಗಿರೋಂಥ ಇದ್ದರೆ ಆವಾಗ ನಾವು ಅದಕ್ಕೆ ಕರೆಂಟ್ ಶಾಖ ಕೊಡ್ತೀವಿ, ಅದು ವಿಕಿರಣ ಚಿಕಿತ್ಸೆಯನ್ನು ಮಾಡ್ತೀವಿ. ಇನ್ನು ಪ್ಯಾಲಿಯೇಟಿವ್ ಅಂದರೆ ತಾತ್ಕಾಲಿಕವಾಗಿ ಉಪಶಮನ ಮಾಡುವಂಥ ಪದ್ಧತಿ. ಅಂದರೆ ಎಲ್ಲೋ ಈಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಥವಾ ಬೋನ್ ಪೇನ್ ಇರುತ್ತೆ, ಅಥವಾ ಬ್ರೈನಿಗೆ ಸ್ಪ್ರೆಡ್ ಆಗಿರುತ್ತೆ, ಅಥವಾ ನುಂಗ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಅಥವಾ ನಿಮ್ಮ ವರ್ಟಿಬ್ರಲ್ ಕಾಲಮಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅಲ್ಲ ಆವಾಗ ಬೇರೆ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗಬಾರ್ದು ಮತ್ತು ಪೇಷಂಟಿಗೆ ಸ್ವಲ್ಪ ನೋವು ಆರಾಮಾಗಬೇಕು, ಆವಾಗ ನಾವು ಪ್ಯಾಲಿಯೇಟಿವ್ ರೇಡಿಯೇಷನ್ ಮಾಡ್ತೀವಿ. ಸೊ ರ್ಯಾಡಿಕಲ್ ರೇಡಿಯೇಷನ್ ಸಾಮಾನ್ಯವಾಗಿ ಒಂದು 25 to 35 ಶಾಖ ಇರುತ್ತೆ. ಅಡ್ಜುವೆಂಟ್ ರೇಡಿಯೇಷನ್ ಸಾಮಾನ್ಯವಾಗಿ 15 to 28 ಶಾಖ ಇರುತ್ತೆ. ಪ್ಯಾಲಿಯೇಟಿವ್ ರೇಡಿಯೇಷನ್ನು ಸುಮಾರು 1 to 10 ಶಾಖ ಇರುತ್ತೆ. ಸೊ ಇದರಲ್ಲಿ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ನಾವು ಸೋಮವಾರದಿಂದ ಶುಕ್ರವಾರ ಮಾತ್ರ ಟ್ರೀಟ್ಮೆಂಟ್ ಮಾಡ್ತೀವಿ. ಶನಿವಾರ ಭಾನುವಾರ ನಾವು ಟ್ರೀಟ್ಮೆಂಟ್ ಮಾಡಲ್ಲ. ಅದರಿಂದ ಸಾಮಾನ್ಯವಾಗಿ ಈಗ ಪೇಷಂಟಿಗೆ ಏನು ಟ್ರೀಟ್ಮೆಂಟ್ ಮಾಡಿರ್ತೀವಿ ಆ ಜಾಗದಲ್ಲಿ ಕೆಲವು ನಾರ್ಮಲ್ ಕೋಶಗಳು ಕೂಡ ಇರುತ್ತೆ. ಸೊ ಆ ನಾರ್ಮಲ್ ಕೋಶಗಳು ಆದಷ್ಟು ರಿಕ್ಯೂಪರೇಟ್ ಆಗಲಿ ಅಂತ ಹೇಳಿಬಿಟ್ಟು 2 ದಿನ ರೆಸ್ಟ್ ಇರುತ್ತೆ. ಈಗ ಫಸ್ಟು ಪೇಷಂಟ್ ಬಂದ ತಕ್ಷಣ ನಾವು ಒಂದ್ಸರಿ ಡಿಸೈಡ್ ಆದಮೇಲೆ ರೇಡಿಯೇಷನ್ ಮಾಡಬೇಕು ಅಂತ. ಸೊ ನಾವು ಯೂಸ್ ಮಾಡೋದು ಸಿಮ್ಯುಲೇಷನ್ ಅಂತ ಹೇಳ್ತೀವಿ. ಅಂದರೆ ಒಂದು CT ಸ್ಕ್ಯಾನ್ ಮಾಡ್ತೀವಿ ವಿತ್ ಥರ್ಮೋಪ್ಲಾಸ್ಟಿಕ್ ಒಂದು ಫಿಕ್ಸೇಷನ್ ಮಾಡಿ, ಅಥವಾ ಬ್ಯಾಕ್ಲಾಕು, ಹೀಗೆಲ್ಲ ಕೆಲವಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಅದನ್ನು ಯೂಸ್ ಮಾಡಿ ಆ ಜಾಗವು ಆ್ಯಕ್ಚುಲಿ ಅಲುಗಾಡಬಾರ್ದು. ಅಂದರೆ ಪ್ರತಿದಿನ ಅದೇ ಜಾಗಕ್ಕೆ ರೇಡಿಯೇಷನ್ ಹೋಗಬೇಕು, ಅದಕ್ಕಾಗಿ ಈ ಫಿಕ್ಸೇಷನ್ ಮಾಡ್ತೀವಿ. ಆಮೇಲೆ CT ಸಿಮ್ಯುಲೇಷನ್ ನಂತರ ನಾವು ಸಿಸ್ಟಮಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿ ಅದರ ನಂತರ ಆ್ಯಕ್ಚುಲಿ ಒಂದ್ಸರಿ ನೋಡಿಬಿಟ್ಟು ಸೆಟಪ್ಪನ್ನು ಆಮೇಲೆ ರೇಡಿಯೇಷನ್ ಮಾಡ್ತೀವಿ. ಸೊ ಈಗ ಅದಕ್ಕೆ ಏನಾದರೂ ಡಾಕ್ಟ್ರೇ ಸೈಡ್ ಎಫೆಕ್ಟ್ಸ್ ಇರುತ್ತಾ ಕೇಳಿದ್ರೆ, ಸಾಮಾನ್ಯವಾಗಿ ಸೈಡ್ ಎಫೆಕ್ಟ್ಸ್ ಡಿಪೆಂಡ್ ಆಗೋದು ಈಗ ಯಾವ ಥರ ಟ್ರೀಟ್ಮೆಂಟು, ಯಾವ ಥರ ಮೆಷಿನ್ ಯೂಸ್ ಮಾಡ್ತೀವಿ, ಯಾವ ಥರ ಟೆಕ್ನಿಕ್ ಯೂಸ್ ಮಾಡ್ತೀವಿ, ಆಮೇಲೆ ಎಷ್ಟು ರೇಡಿಯೇಷನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಏನೇ ಸೈಡ್ ಎಫೆಕ್ಟ್ಸ್ ಇದ್ದರೂ ಲೋಕಲ್ ಇರುತ್ತೆ. ಅಂದರೆ ಈಗ ಹೊಟ್ಟೆ ಭಾಗದಲ್ಲಿ ನಾವು ರೇಡಿಯೇಷನ್ ಮಾಡಿದವಾಗ ತಲೆನೋವು ಬರ್ತಾ ಇದೆ ಡಾಕ್ಟ್ರೇ, ಅಥವಾ ತಲೆ ಕೂದಲು ಉದುರ್ಬೋದಾ ಅಂತ ಕೇಳಿದ್ರೆ ಆಗಲ್ಲ ಅವು. ಸೊ ಏನಿದ್ರೂ ಕೂಡ ಅದು ಲೋಕಲ್ ಸೈಡ್ ಎಫೆಕ್ಟ್ಸ್ ಮಾತ್ರ ಇರುತ್ತೆ. ಸೈಡ್ ಎಫೆಕ್ಟ್ಸ್ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಇಂಪಾರ್ಟೆಂಟ್ ಸೈಡ್ ಎಫೆಕ್ಟ್ಸು ಈಗ ನಾವು ಬ್ರೈನ್ ಅಂತ ಹೇಳಿದ್ವಿ, ತಲೆ ಭಾಗದಲ್ಲಿ ಪರ್ಟಿಕ್ಯುಲರ್ಲಿ ಮಿದುಳಿಗೆ ಕೆಲವು ಸರಿ ಮಿದುಳಿನ ಟ್ಯೂಮರ್ಸಿಗೆ ನಾವು ರೇಡಿಯೇಷನ್ ಮಾಡ್ತೀವಿ. ಅಂದರೆ ಮೋಸ್ಟ್ ಆಫ್ ದ ಕೇಸಸ್ ಪೋಸ್ಟ್ ಆಪರೇಟಿವ್ ಇರುತ್ತೆ. ಸೊ ಅವಕ್ಕೆ ಯೂಶ್ವಲಿ ಈಗ ಒಂದು ನಾವು ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಮತ್ತು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತ ನಾವು ಹೇಳ್ತೀವಿ. ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸು ಈಗ ತಲೆನೋವು, ವಾಂತಿ, ಅಥವಾ ಮೆಮರಿ ಲಾಸು, ಅಥವಾ ಸ್ಪೀಚ್ ಟ್ರಬಲು, ಅಥವಾ ಕೆಲವು ಸರಿ ಫಿಟ್ಸ್ ಟೈಪ್ ಬರ್ಬೋದು, ಇವೆಲ್ಲ ಆಗ್ಬೋದು. ಆಮೇಲೆ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸು ಲೈಕ್ ಪರ್ಮನೆಂಟ್ ಮೆಮರಿ ಲಾಸ್ ಆಗಲಿ, ಅಥವಾ ಸ್ಟ್ರೋಕ್ ಲೈಕ್ ಸಿಂಪ್ಟಮ್ಸು, ಮತ್ತು ರೇಡಿಯೇಷನ್ ನೆಕ್ರೋಸಿಸ್ ಅಂತ ಹೇಳ್ತೀವಿ. ಬ್ರೈನ್ ಇನ್ ಬಹಳಷ್ಟು ಜಾಗ ಆ್ಯಕ್ಚುಲಿ ಅದು ಸತ್ತೋಗಿರುತ್ತೆ, ಸೊ ಅದಕ್ಕೆ ರೇಡಿಯೇಷನ್ ನೆಕ್ರೋಸಿಸ್ ಅಂತ ಹೇಳ್ತೀವಿ. ಹಾಗೆ ಹೆಡ್ ಆ್ಯಂಡ್ ನೆಕ್ ಏರಿಯಾದಲ್ಲಿ ಬಂದವಾಗ ಈಗ ಸೋರ್ ಥ್ರೋಟ್ ಆಗಲಿ, ಮೌತ್ ಅಲ್ಸರ್ಸು ಡೆವಲಪ್ ಆಗ್ಬೋದು, ಬಾಯುರಿ, ಗಂಟ್ಲೂರಿ, ಟೇಸ್ಟ್ ಇಲ್ಲದೆ ಇರೋದು, ಟೇಸ್ಟ್ ಚೇಂಜಸ್ಸು, ಅಥವಾ ಬಾಯಿ ಒಣಗೋದು, ಅಥವಾ ನುಂಗ್ಲಿಕ್ಕೆ ಕಷ್ಟ ಆಗೋದು, ಇವೆಲ್ಲ ಆಗ್ಬೋದು. ಮತ್ತು ಪರ್ಮನೆಂಟ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಳೆಯ ಮಷೀನ್ಸಲ್ಲೆಲ್ಲ ನಾವು ನೋಡಿರೋದು ಝೀರೋಸ್ಟೋಮಿಯಾ, ಅಂದರೆ ಪರ್ಮನೆಂಟ್ ಆಗಿ ಬಾಯಿ ಒಣಗೋದು, ಅಥವಾ ಜಾ ಸ್ಟಿಫ್ನೆಸ್ ಆಗಲಿ, ಅಥವಾ
ಥೈರಾಯ್ಡ್ ಪ್ರಾಬ್ಲಮ್ಸು ಅಥವಾ ಟೂತ್ ಡಿಕೆ ಇಂಥವೆಲ್ಲ ನಾವು ನೋಡ್ತಾ ಇದ್ವಿ. ಈಗ ಇವೆಲ್ಲ ಆದಷ್ಟು ಕಮ್ಮಿ ಆಗಿದೆ. ಅಂದರೆ ಉನ್ನತವಾದ ಈ ಟ್ರೀಟ್ಮೆಂಟ್ ಪದ್ಧತಿಗಳಿದೆ, IMRT, IGRT, ಆರ್ಕ್ ಥೆರಪಿ, ಇದರಿಂದ ಆದಷ್ಟು ಕಮ್ಮಿ ಆಗಿದೆ. ಎದೆ ಭಾಗದಲ್ಲಿ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸು, ಈಗ ಕೆಮ್ಮಾಗಲಿ ಅಥವಾ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗಲಿ ಅಥವಾ ಎದೆ ಉರಿ ಅಥವಾ ನುಂಗ್ಲಿಕ್ಕೆ ಕಷ್ಟ ಆಗಲಿ, ಇವೆಲ್ಲ ಡೆವಲಪ್ ಆಗ್ಬೋದು. ಲಾಂಗ್ ಟರ್ಮು ಕೆಲವು ಇದರಲ್ಲಿ ರೇಡಿಯೇಷನ್ ನ್ಯೂಮೋನೈಟಿಸು, ಹಾರ್ಟ್ ವಾಲ್ವ್ ಪ್ರಾಬ್ಲಮ್ಸು ಅಥವಾ ರಿಬ್ ಫ್ರ್ಯಾಕ್ಚರ್ಸ್ ಭಾಳ ರೇರು. ಸೊ ಇವೆಲ್ಲ ಆಗ್ಬೋದು. ಹೊಟ್ಟೆ ಭಾಗದಲ್ಲಿ ಮಾಡಿದವಾಗ ರೇಡಿಯೇಷನ್ನು ಸಾಮಾನ್ಯವಾಗಿ ವಾಂತಿ ಬರೋಂಗೆ ಆಗೋದು ಅಥವಾ ವಾಂತಿ ಆಗೋದು, ಹೊಟ್ಟೆ ನೋವು ಬರ್ಬೋದು, ಒಂಥರ ಹಿಡ್ದಂಗೆ ಆಗೋದು ಅಥವಾ ಬೇದಿ ಆಗ್ಬೋದು ಅಥವಾ ಕಾನ್ಸ್ಟಿಪೇಷನ್ ಆಗ್ಬೋದು. ಲಾಂಗ್ ಟರ್ಮಲ್ಲಿ ಸಾಮಾನ್ಯವಾಗಿ ಆಗುವಂಥ ಸೈಡ್ ಎಫೆಕ್ಟ್ಸು ಕ್ರಾನಿಕ್ ಡೈರಿಯಾ ಡೆವಲಪ್ ಆಗ್ಬೋದು ಅಥವಾ ಮಾಲ್ ಅಬ್ಸಾರ್ಪ್ಷನ್ನು ಅಥವಾ ಬೌಲ್ ಬ್ಲಾಕೇಜಸ್ಸು, ಇಂಥವೆಲ್ಲ ಕೆಲವು ಡೆವಲಪ್ ಆಗ್ಬೋದು. ಇನ್ನು ಪೆಲ್ವಿಕ್ ಏರಿಯಾ, ಆ ಜಾಗದಲ್ಲಿ ಈಗ ಗರ್ಭಕೋಶ ಇದೆ ಅಥವಾ ಕಕಸ್ ಹೋಗುವಂಥ ರೆಕ್ಟಮ್ಮು, ಏನಲ್ ಕೆನಾಲ್, ಆ ಜಾಗದಲ್ಲಿ ನಾವು ರೇಡಿಯೇಷನ್ ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡಿದವಾಗ ಮತ್ತೆ ಮೂತ್ರ ಆ್ಯಕ್ಚುಲಿ ಹೆಚ್ಚಿಗೆ ಹೋಗೋದು ಅಥವಾ ಹೆಚ್ಚು ಟೈಮ್ಸ್ ಹೋಗೋದು, ಇದು ಮೋಸ್ಟ್ ಕಾಮನ್ ಸಿಂಪ್ಟಮು. ಉರಿ ಮೂತ್ರ ಅಥವಾ ಕಕಸಲ್ಲಿ ಕೆಲವು ಸರಿ ರಕ್ತ ಹೋಗ್ಬೋದು ಅಥವಾ ಡೈರಿಯಾ ಆಗ್ಬೋದು. ಸೊ ಹೀಗೆ ಕೆಲವೆಲ್ಲ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇದೆ. ಅದು ಭಾಳಷ್ಟು ಕೇಸಸ್ಸಲ್ಲಿ ಆ್ಯಕ್ಚುಲಿ ತಾನೇ ಸೆಲ್ಫ್ ಲಿಮಿಟಿಂಗ್ ಆಗಿರುತ್ತೆ. ಮತ್ತು ಕೆಲವು ಟ್ರೀಟ್ಮೆಂಟ್ ಏನಾದ್ರು ಅದಕ್ಕೆ ಬೇಕು ಅನ್ನೋದು ವಾರಕ್ಕೆ ಒಂದ್ಸರಿ ಅದಕ್ಕೆ ರೇಡಿಯೇಷನ್ ಯಾರು ಡಾಕ್ಟರ್ ಇರ್ತಾರೆ ಅವರನ್ನು ಮೀಟ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಕೂಡ ವೀಕ್ಲಿ ಮಾಡಿಸಿ ಅಂತ ಹೇಳ್ತೀವಿ. ಯಾಕಂದರೆ ಕೆಲವು ಸರಿ ಭಾಳಷ್ಟು ಕೇಸಸ್ಸಲ್ಲಿ ಕಿಮೊಥೆರಪಿ ಕೂಡ ಜೊತೆಗಿರುತ್ತೆ. ಈಗ ಚರ್ಮದಲ್ಲಿ ಕೆಲವು ಬದಲಾವಣೆ ಬರ್ಬೋದು. ಅಂದರೆ ಎಲ್ಲಿ ರೇಡಿಯೇಷನ್ ಆಗ್ತಾ ಇದೆ ಆ ಜಾಗದಲ್ಲಿ ರೇಡಿಯೇಷನ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅಂದರೆ ಕೆಂಪಾಗೋದು ಅಥವಾ ಪೀಲಿಂಗ್ ಆಗ್ತಾ ಇರೋದು ಅಥವಾ ತುರ್ಕೆ ಬರೋದು, ಆ ಜಾಗದಲ್ಲಿ ಡ್ರೈನೆಸ್ ಆಗೋದು, ಇವೆಲ್ಲ ಆಗ್ಬೋದು. ಹಾಗೆ ಹೇರ್ ಲಾಸ್ ಈಸ್ ಲಿಮಿಟೆಡ್. ಈಗ ನಾವು ಬ್ರೈನ್ ರೇಡಿಯೇಷನ್ ಮಾಡಿದವಾಗ ಮಾತ್ರ ಈಗ ಹೇರ್ ಲಾಸು ಕೆಲವು ಇದರಲ್ಲಿ ನೋಡ್ತೀವಿ. ಭಾಳಷ್ಟು ಕೇಸಸ್ಸಲ್ಲಿ ಅದು ವಾಪಸ್ ಬರುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದಿ ಡೋಸ್. ಸೊ ಮ್ಯಾನೇಜ್ಮೆಂಟ್ ಟಿಪ್ಸ್ ಏನು ಅಂದರೆ ಆದಷ್ಟು ಚರ್ಮ ನೋಡ್ಕೊಳ್ಬೇಕು. ಅಂದರೆ ಎಲ್ಲಿ ರೇಡಿಯೇಷನ್ ಆಗ್ತಾ ಇದೆ ಆ ಜಾಗದಲ್ಲಿ ನೀರಲ್ಲಿ ವಾಶ್ ಮಾಡ್ಕೋಬೋದು, ಆದರೆ ತಿಕ್ಕಬಾರ್ದು. ಕಾಸ್ಟಿಕ್ ಸೋಪನ್ನು ಯೂಸ್ ಮಾಡಬೇಡಿ. ಹಾಗೆ ಕೆಲವು ಅನ್ಅಪ್ರೂವ್ಡ್ ಲೋಷನ್ಸ್ ನೀವೇ ಹಚ್ಕೊಂಡು ಬಿಡೋದು ಅಥವಾ ಪರ್ಫ್ಯೂಮ್ಸ್ ಆಗಲಿ ಇಂಥವೆಲ್ಲ ಯೂಸ್ ಮಾಡಬೇಡಿ. ಹಾಗೆ ನೀವು ಒಳ್ಳೆ ನ್ಯೂಟ್ರಿಷನ್ ತಗೋಬೇಕಾಗತ್ತೆ. ಅಂದರೆ ಭಾಳಷ್ಟು ಒಟ್ಟಿಗೆ ಆಹಾರ ತಗೊಳ್ಳೋದಲ್ಲ, ಅಂದರೆ ಫ್ರೀಕ್ವೆಂಟ್ ಆಗಿ ತಗೊಳ್ಳೋದು. ಅಂದರೆ ಸ್ವಲ್ಪ ಆಹಾರನ ಫ್ರೀಕ್ವೆಂಟ್ ಆಗಿ ತಗೋದು, 2 ತಾಸು 3 ತಾಸಿಗೆ ಒಂದ್ಸರಿ. ಆದಷ್ಟು ನೀರಿರುವಂಥ ಅಂಶ, ಅಂದರೆ ಈಗ ಜ್ಯೂಸ್ ಆಗಲಿ ಅಥವಾ ಮಜ್ಜಿಗೆ ಆಗಲಿ ಎಳ್ನೀರಾಗಲಿ ಇಂಥವೆಲ್ಲ ತಗೋಬೇಕು. ಆದಮೇಲೆ ಹಲ್ಲಿನ ಡಾಕ್ಟ್ರಿಗೆ ಒಂದ್ಸರಿ ತೋರಿಸ್ಬೇಕು, ಸ್ಪೆಷಲಿ ಹೆಡ್ ಆ್ಯಂಡ್ ನೆಕ್ ರೇಡಿಯೇಷನ್ ಮಾಡ್ಬೇಕಾದ್ರೆ. ಇನ್ನು ರೆಸ್ಟ್ ಆ್ಯಂಡ್ ಆ್ಯಕ್ಟಿವಿಟಿ, ಇದು ಎರಡರ ಮಧ್ಯದಲ್ಲೂ ನೀವು ಒಂದು ಬ್ಯಾಲೆನ್ಸ್ ಇರಬೇಕು. ಅಂದರೆ ಜೆಂಟಲ್ ಎಕ್ಸಸೈಸು ಪ್ಲಸ್ ಗುಡ್ ರೆಸ್ಟ್, ಇವು ಎರಡೂ ಬೇಕಾಗತ್ತೆ. ಈಗ ನಾವು ಫೈನಲ್ ಆಗಿ ಪ್ರಿವೆನ್ಷನ್ ಬಗ್ಗೆ ವಿಚಾರ ಮಾಡೋಣ. ಆದಷ್ಟು ಈ ಫ್ಯಾಟಿ ಫುಡ್ಸನ್ನು ಅವಾಯ್ಡ್ ಮಾಡಿ, ಮತ್ತು ಆದಷ್ಟು ಒಬೇಸಿಟಿ ಇದ್ದವರು, ಹೆಚ್ಚಿಗೆ ವೆಯ್ಟ್ ಇದ್ದವರು, ಹೆಚ್ಚಿಗೆ ಈ ಜಿಡ್ಡಿನ ಪದಾರ್ಥ ಇಂಥವೆಲ್ಲ ಹೆಚ್ಚಿಗೆ ತಗೊಂಡ್ರೆ ಏನಾಗುತ್ತೆ ಅಂದರೆ ಕೆಲವಷ್ಟು ಕ್ಯಾನ್ಸರ್ಸನ್ನು ಅದನ್ನು ಲಿಂಕ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಈಗ ಕೆಲವು ರೆಕ್ಟಲ್ ಕ್ಯಾನ್ಸರ್ ಆಗಲಿ ಅಥವಾ ಕಾರ್ಸಿನೋಮಾ ಎಂಡೋಮೆಟ್ರಿಯಮ್ ಆಗಲಿ, ಇವೆಲ್ಲ ಆ್ಯಕ್ಚುಲಿ ಹೆಚ್ಚಿಗೆ ಒಬೇಸಿಟಿ ಇದ್ದವರಿಗೆ ಅಥವಾ ಕೆಲವು ಸರಿ ಬ್ರೆಸ್ಟ್ ಕ್ಯಾನ್ಸರ್ಸು. ಆದರೆ ಬ್ಯಾಲೆನ್ಸ್ ಡೈಟ್ ಆದರೆ ತೊಗೋಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸು. ಹಾಗೆ ಡೈಲಿ ಎಕ್ಸಸೈಸು ಮತ್ತು ಯೋಗ ಇವು ಹೆಲ್ಪ್ ಆಗುತ್ತೆ. ಆದಷ್ಟು ಈ ಟೊಬ್ಯಾಕೊ ಮತ್ತು ಅಂದರೆ ತಂಬಾಕು ಮತ್ತು ಆಲ್ಕೋಹಾಲನ್ನು ಅವಾಯ್ಡ್ ಮಾಡಬೇಕು. ತುಂಬ ಹೆಚ್ಚಿಗೆ ಸನ್ಶೈನ್ ಕೂಡ ಅವಾಯ್ಡ್ ಮಾಡಬೇಕು ಅಂತಲೇ ಹೇಳ್ತಾರೆ. ಮತ್ತು ನಿಮ್ಮ ಡಾಕ್ಟರ್ಸನ್ನು ಇಯರ್ಲಿ ಒನ್ಸ್ ಮೀಟ್ ಮಾಡಿದ್ರೆ ಬಹಳ ಒಳ್ಳೆಯದು. ಪರ್ಟಿಕ್ಯುಲರ್ಲಿ ಯಾಕೆ ಅಂದರೆ ಅರ್ಲಿ ಸ್ಕ್ರೀನಿಂಗಿಂದ ಏನಾದರೂ ಕಾಯಿಲೆ ಇದೆ ಅಂತ ಕಂಡು ಹಿಡಿದ್ರೆ ಹುಷಾರಾಗುವಂಥ ಒಂದು ಸಾಧ್ಯತೆ ಬರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸಲ್ಲಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಜೀನ್ಸ್ ಅಂತ ಹೇಳ್ತೀವಿ, BRCA1 BRCA2 ಅಂತ ಜೀನ್ಸ್ ಇದೆ. ಅಂದರೆ ತಾಯಿಗೆ ಅಥವಾ ಅಜ್ಜಿಗೆ ಯಾರಿಗಾದರೂ ಬ್ರೆಸ್ಟ್ ಕ್ಯಾನ್ಸರ್ಸ್ ಇತ್ತು ಅಂದರೆ ಸೊ ಅರ್ಲಿ ಅವರಿಗೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಹೆಚ್ಚಿಗೆ ಆಗುತ್ತೆ. ಇಯರ್ಲಿ ಒನ್ಸ್ ಮ್ಯಾಮೋಗ್ರಾಮ್ ಅಂತ ಇಂಡಿಕೇಟ್ ಮಾಡ್ತಾರೆ. ಹಾಗೆ ಗರ್ಭಕೋಶದ ಕ್ಯಾನ್ಸರನ್ನು ನಾವು ಅರ್ಲಿ ಡಿಟೆಕ್ಷನ್ ಮಾಡಬೇಕು ಅಂದರೆ ಒಂದು ಸಿಂಪಲ್ ಒಂದು ಟೆಸ್ಟ್ ಇದೆ, ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೀವಿ. ಸೊ ಆ ಟೆಸ್ಟಿಂದ ಕಂಡು ಹಿಡಿಬೋದು.
ಪ್ಯಾಪಿಲೋಮಾ ವೈರಸ್ ಅಂತ ಟೈಪ್ 16 ಟೈಪ್ 18 ವೈರಸ್. ಸೊ ಅದಕ್ಕೆ ಆಕ್ಚುಲಿ ವ್ಯಾಕ್ಸಿನೇಷನ್ ಕೂಡ ಬಂದಿದೆ. ಪರ್ಟಿಕ್ಯುಲರ್ಲಿ ಯಂಗ್ ಗರ್ಲ್ಸ್ ಅಲ್ಲಿ ಇಂಡಿಕೇಟೆಡ್ ಇದೆ. ಅದು ಇಂಡಿಯಾದಲ್ಲಿ ಸುಮಾರು 20% ಮೇಲೆ ಆಕ್ಚುಲಿ ಗರ್ಭಕೋಶದ ಕ್ಯಾನ್ಸರ್ಸ್ ಅನ್ನ ಸ್ತ್ರೀಯರಲ್ಲಿ ನಾವು ಕಂಡು ಬರ್ತೀವಿ. ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ 20% ಮೇಲಿದೆ. ಸೊ ಹಾಗಾಗಿ ಇದು 2 ಸ್ತ್ರೀಯರಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಲ್ಲಿ 45ರಿಂದ ಸುಮಾರು 75 ವರ್ಷವರೆಗೂ ಕೊಲೊನೋಸ್ಕೋಪಿ ಇಂಡಿಕೇಟ್ ಮಾಡ್ತಾರೆ. ಅದು ಸಾಮಾನ್ಯವಾಗಿ 8ರಿಂದ 10 ವರ್ಷಕ್ಕೆ ಒಂದ್ಸರಿ ಮಾಡಿದ್ರೆ ಸಾಕು ಅಂತ ಕೆಲವರು ಹೇಳ್ತಾರೆ. ಹಾಗೆ ಲಂಗ್ ಕ್ಯಾನ್ಸರ್ಸ್ ಅಲ್ಲಿ ಸುಮಾರು 50ರಿಂದ 80 ವಯಸ್ಸುವರೆಗೂ, ಪರ್ಟಿಕ್ಯುಲರ್ಲಿ ಈಗ ಸ್ಮೋಕಿಂಗ್ ಆಗಲಿ ಇವೆಲ್ಲ ಹೆಚ್ಚಿಗೆ ಇದ್ದವರಿಗೆ ಲೋ ಡೋಸ್ CT ಸ್ಕ್ಯಾನ್ ಪ್ರೊಸೀಜರ್ಸ್ ಅನ್ನೇ ಡೈರೆಕ್ಟ್ ಆಗಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಈ ರೀತಿಯಿಂದ ನಾವು ಆದಷ್ಟು ಪ್ರಿವೆನ್ಷನ್ ಅನ್ನ ಮಾಡಿ ಒಂದು ಒಳ್ಳೆ ಜೀವನವನ್ನ ವ್ಯಾಪನ ಮಾಡ್ಕೋಬಹುದು. ಧನ್ಯವಾದಗಳು. ಕ್ಯಾನ್ಸರ್ನ ಚಿಕಿತ್ಸೆಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ನಾರಾಯಣ ಕ್ಯಾನ್ಸರ್ ಕೇರ್ನಲ್ಲಿ ವಿಕಿರಣ ಚಿಕಿತ್ಸಕರಾದ ಡಾಕ್ಟರ್ ನಡಹಳ್ಳಿ ರವಿ ಅವರು. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹೆಲ್ತ್ ಇಂಪಾರ್ಟೆಂಟು